ಬ್ರಹ್ಮಾಂಡಕ್ಕೆ ನಾಯಕನಾದಂಥ ಹೌದು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥನಾದಂಥ ಪರಮಾತ್ಮನ ಚರಣಾರವಿಂದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ನನ್ನ ಆರಾಧ್ಯ ದೇವರಾದಂಥ ಶಿವನೇ ಶ್ರೀಯಾಣ ಸಿದ್ಧನ ಒಂದು ಪಾದಪದ್ಮಗಳಲ್ಲಿ ಅನಂತ ಕೋಟಿಯ ಭಕ್ತಿಯ ಕುಸುಮಗಳನ್ನು ಸಮರ್ಪಣೆ ಮಾಡಿ ಮಹಾಲಿಂಗರಾಯ ದೇವರನ್ನ ಮನದಲ್ಲಿ ಧ್ಯಾನಿಸಿಕೊಂಡು ಜಗದ್ಗುರು ರೇವಣ ಸಿದ್ಧನಿಗೆ ದೀರ್ಘ ದಂಡವಾದಂಥ ನಮನಗಳನ್ನು ಹೇಳಿ ಅಕ್ಕಲಕೋಟ ತಾಲೂಕಿನ ಇಂಗ್ಳಿಗಿ ಗ್ರಾಮದ ಪಾವನ ಕ್ಷೇತ್ರ ಪುಣ್ಯಭೂಮಿಯಲ್ಲಿ ವಾಸ ಮಾಡಿದಂತ ಯಾರಿಪ್ಪ ಇವತ್ತಿನ ಜಾತ್ರೆಗೆ ಕಾರಣೀಕರ್ತನಾದಂತ ದೇವರು ಯಾರಿಪ್ಪ ಯಾ ದೇವರು ಖಂಡೋಬಾ ದೇವರ ಒಂದು ಅಡಿದಾವರಿಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಖಂಡೋಬಾ ದೇವರ ಒಂದು ಪೂಜಾರಿವರಾದಂಥ ಹೇಳಿಕೆ ಮಾಡುವಂತ ಬುಧಾಳೆ ಮಾರಾಯರ ಒಂದು ಅಡಿದಾವರಿಗಳಲ್ಲಿ ನಮಸ್ಕಾರಗಳನ್ನು ಹೇಳಿ ಶಿವಸ್ವರೂಪಿಗಳೇ ತಮ್ಮೆಲ್ಲರಿಗೂ ಅನಂತ ಕೋಟಿಯ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ನನ್ನ ಆತ್ಮೀಯರಾದಂಥ ಹಿರಿಯರು ಆದಂಥ ಶಾವಳದ ಪಾಟೀಲರೇ ಆಮೇಲೆ ರಾಜೂರ ಬುದ್ಧಿವಂತ ಗೌಡರೇ ಸಣ್ಣವರಿದ್ದರೂ ಸಹಿತ ಒಳ್ಳೆ ಉತ್ತಮವಾದಂಥ ಕಲೆ ಮಾತನಾಡುವಂಥವರು ಸಮಾಧಾನಕ್ಕೆ ಹೆಸರಾದಂಥ ನಮ್ಮ ಶಿರವಳದ ಜ್ಯೋತಿಪ್ಪ ಮಹಾರಾಯರೇ ಆಮೇಲೆ ನಮ್ಮ ಸುಲೇರ್ ಜವಳಿಗೆಯ ಕಲಾವಂತರೇ ಆಮೇಲೆ ಹಂಜಿಗೆಯ ವಿಠ್ಠಲ ಮಾಸ್ತರು ಮತ್ತು ಎಲ್ಲ ಕಲಾವಂತರೇ ನಿಮಗೊಮ್ಮೆ ಶಿರಾಡೋಣ ಸಂಘದ ಒಂದು ಪ್ರೇಮದ ಪುರಸ್ಕಾರದ ಒಂದು ಮಾತುಗಳನ್ನು ಹೇಳಿ ಈಗಾಗಲೇ ಸಮಯ ಬಹಳ ಹೌದ್ರಿಪ್ಪ ನಮ್ಮ ಜಾಕೀರ ಕಾರಕಲ್ಲ ಸಾಹೇಬರು ಬಂದು ತಮ್ಮದೇ ಆದಂತ ಹಲವು ವಿಚಾರಗಳನ್ನು ನಿಮ್ಮ ಮುಂದಿಟ್ಟು ಇಟ್ಟಾರಿಪ್ಪ ಆ ಮನುಷ್ಯ ಜನ್ಮ ಇದು ಹಿಂಗದ ಹಿಂಗ ಹೋಗ್ರಿ ಅನ್ನುವಂತ ಮಾತನ್ನು ಹೇಳ್ಯಾರ ಮನುಷ್ಯ ಜನ್ಮ 84 ಲಕ್ಷಗಳಲ್ಲಿ ದೊಡ್ಡದು ಹೌದು ತಪ್ಪೇನಿಲ್ಲ ಇಲ್ರಿಪ್ಪ ಆದರೆ ಭಗವಂತನ ಕೃಪೆಗೆ ಒಳಗಾಗಿ ನಿನಗೆ ಸಿಕ್ಕಂತ ಈ ಮನುಷ್ಯ ಜನ್ಮದ ಸಫಲತೆ ಈ ಮನುಷ್ಯ ಜನ್ಮ ಭಗವಂತ ಕೊಟ್ಟಾನಲ್ಲ ಇದರ ಉಪಯೋಗ ಮಾಡಿಕೊಂಡು ಹೋದೇವಿ ಅಂದ್ರೆ ಭಗವಂತ ಮುಂದಿನ ನಿನಗೆ ಪ್ರಮೋಷನ್ ಕೊಡ್ತಾನ ಹೌದಾ ಇಲ್ಲಂದ್ರೆ ಪ್ರಮೋಷನ್ ಕೊಡುದಿಲ್ಲ ಇದು ಒಂದು 3 ದಿನ ಪಿಕ್ನಿಕ್ ಇದು ಪಿಕ್ನಿಕ್ ಈ ಬದುಕನ್ನೋದು 3 ದಿನದ ಸಂತೆ ಇದು ಈ ಪಿಕ್ನಿಕ್ ಏನು ಬರ್ತೇವಲ್ಲ ಪರಮಾತ್ಮ ಕೊಟ್ಟ ಕಳಿಶಾನ ನೀನು ಉಣ್ಣು ಇನ್ನೊಬ್ಬರಿಗೆ ನೀಡು ಉಣ್ಣವರಿಗೆ ಉಣುಗೊಡು ಗೊತ್ತಾಂತಲ್ಲ ಹೌದ್ರಿಪ್ಪ ನೀನು ಊಟ ಮಾಡು ನಿನ್ನ ಬಲ್ಲೆ ಇತ್ತು ಅಂದ್ರೆ ಇನ್ನೊಬ್ಬರಿಗೆ ನೀಡು ಹೌದಲ್ಲ ಇಟ್ಟು ಮಾಡ್ಕೊಂಡಿ ಅಂದ್ರೆ ನಿನಗೆ ಮುಂದಿನ ಜನ್ಮದ ಪ್ರಮೋಷನ್ ಸಿಗ್ತದೆ ನಿನಗೆ ಬಂದದಕ್ಕೆ ಸ್ವಾರ್ಥಕ್ಕಾಕದ ಊಟ ಮಾಡೋರು ಗಂಗಾಳದಾಗ ನೀಡು ಶಕ್ತಿ ಇರ್ಲಿಲ್ಲ ಅಂದ್ರೆ ಮಣ್ಣು ಹಾಕ್ಬೇಡ ನಿನಗೆ ದೀಪ ಹಚ್ಚೋ ಶಕ್ತಿ ದೇವರು ಕೊಡ್ಲಿಲ್ಲ ಅಂದ್ರೆ ಹಚ್ಚಿದ ದೀಪ ಆರಿಸಬೇಡ ಇನ್ನೊಬ್ಬರ ಕಣ್ಣಾನ ನೀರು ಒರೆಸುವಂತ ಬುದ್ಧಿ ನಿನಗೆ ಬರ್ಲಿಲ್ಲ ಅಂದ್ರೆ ಇನ್ನೊಬ್ಬರ ಕಣ್ಣಾಗ ನೀರು ತರಿಸಬೇಡ ಇಟ್ಟ ಆಯ್ತು ಭಗವಂತನ ದರ್ಶನ ಆಗಲಿಕ್ಕೆ ಲೇಟ್ ಆಗುದಿಲ್ಲ ಇಟ್ಟೇದ ಕೆಲಸ ಇಲ್ಲಿ ನಾನು ಅದನ್ನ ಮಾಡಿದೆ ಇದನ್ನ ಮಾಡಿದೆ ಹಂಗ ಮಾಡಿದೆ ಏನೇನು ಇಲ್ಲ ಇದು ತೊಡಕದ ಅಷ್ಟೇ ಈ ತೊಡಕದಿಂದ ಸ್ವಲ್ಪ ನಿಧಾನ ಆಗಿ ವಿಚಾರ ಮಾಡಿಕೊಂಡೆ ಭವದ ಬಾಧೆಯಿಂದ ಹೊರಗೆ ನಿಶ್ಚಿಂತಾಗಿ ಬರ್ತಿ ಮತ್ತೆ ಇಲ್ಲ ಇದನ್ನೇ ಸರಿ ಅದ ಇಲ್ಲೇ ಹಿಂಗ ನಾನು ಇದನ್ನ ಮಾಡ್ಕೋತ ಹೋಗ್ಬೇಕಂದ್ರ ಶಿಕ್ಷೆ ತಪ್ಪದ್ದಲ್ಲ ಒಣ ಗದ್ದಲಕ್ಕ ಶಿಕ್ಷೆ ತಪ್ಪಿದ್ದಲ್ಲ ಭಗವಂತ ನೀವು ಮನುಷ್ಯನಿಗೆ ಪಸಾಸಬಹುದು ದೇವರಿಗೆ ಪಸಾಸಲಿಕ್ಕೆ ಬರುದಿಲ್ರಿಪ್ಪ 10 ರೂಪಾಯಿ ನಿನಗೆ ನಾ ಪಸಾಸಬಹುದು ನೀ ನನಗೆ ಪಸಾಸಬಹುದು ಅಲ್ಲಿ ಇಲ್ಲ ಅನ್ನುವಂತ ವಿಚಾರವನ್ನು ಇಟ್ಕೊಂಡು ಮತ್ತೊಂದು ಹೇಳ್ದ ನಮ್ಮ ಸಾಹೇಬ ಏನ್ ಹೇಳ್ಯಾರಿಪ್ಪ ನೀವು ಇನ್ನೊಬ್ಬರ ಚಿಂತೆ ಮಾಡ್ರಿ ನಿಮ್ಮ ಚಿಂತೆ ಹಿಂಗ ದೇವರು ಮಾಡ್ತಾನಂತ ಹೇಳ್ದವ ಹೇಳ್ಯಾರಪ್ಪ
ಹೌದಲ್ಲ? ಹಿಂಗೆ ಹೇಳ್ಯಾರ್ರಿ. ಹಿಂಗೆ ಹೇಳ್ಯಾರಲ್ಲ? ಹಿಂಗೆ ಹೇಳ್ಯಾರಪ್ಪ. ನೋಡ್ರಿ, ನೀವು ಯಾರು ಚಿಂತೆನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಯಾರು ಚಿಂತೆನೂ ಮಾಡಕ್ ಹೋಗ್ಬೇಡ್ರಿ. ಮತ್ತೆ ಯಾಕೆ ಹೇಳ್ತಾರೆ ಸುಮ್ ನೋಡು, ಒಂದು ಮಾತು ಹಿಂಗಿರ್ತದ. ಏನ್ರಿಪ್ಪ? ಇದು ದಗದ ಬಿರಿಯದು ಬಹಳ. ಹೆಂಗದ್ರಿಪ್ಪ ಬಿರಿ ಅಂದ್ರೆ ಹೆಂಗದ? ಏ ನಿರ್ದಡೇನು ನಿಜ ಬೋಧೆ ಒಂದಿಲ್ಲದಿದ್ದರೆ. ಮಹಾತ್ಮರ ಮಾತು ನನ್ನುವಲ್ಲಿ. ಹೌದು ಮಹಾತ್ಮರ ಮಾತ್ರಪ್ಪ. ಏ ನಿರ್ದಡೇನು ನಿಜ ಬೋಧೆ ಒಂದಿಲ್ಲದಿದ್ದರೆ ಕಾನನದ ಬೆಳದಿಂಗಳಂತೆ ನಿಷ್ಫಲ ಇರುವುದು ಅಂತ ಹೇಳ್ತಾರ. ಕಾಯದೊಳು ಮನ್ಮಥನ ಹೊಳೆಯುವ ರೂಪ ಬಾಯಳು ಎಲ್ಲರನ್ನು ಮರಳುಗೊಳಿಸುವ ಜಾನುಡಿ. ಅಯವಾಗಿರ್ದು ತನ್ನರಿವು ತಾನರಿಯದಿದ್ದರೆ. ಇಲ್ಲಿ ವಿಷಯ ಗೊತ್ತಲ್ಲ? ಈಗ ಎಲ್ಲಿಗೆ ಹೋದ ಮಗನ ಗೊತ್ತನು? ಭಕ್ತಿ ಮತ್ತು ಜ್ಞಾನ. ಹೌದಾ? ಇಲ್ಲಿ ತನ್ನರಿವು ತಾನರಿಯದಿದ್ದರೆ ಏ ನಿರ್ದಡೇನು ನಿಜ ಬೋಧೆಯೊಂದಿಲ್ಲದಿದ್ದರೆ ಅಂತ ಹೇಳ್ತಾರೆ ಮಹಾತ್ಮರು. ಹೌದಲ್ಲ? ಅದಕ್ಕೆ ಸಾಯಿಬ ನಿಮಗೊಂದು ಮಾತು ಹೇಳ್ತೀನಿ ನಾನು. ನೀವು ಯಾರು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಚಿಂತೆ ಮಾಡು ಮಾಲಕ್ ಬ್ಯಾರದನ್. ಹಿಂಗ ಇತ್ತು ಒಮ್ಮೆ ಇಂಗಳಿಗೆ ಅಂತ ಊರದಾಗ ಹಿರ ಮನುಷ್ಯ, ಒಂದು 70-80 ವರ್ಷದ ಮನುಷ್ಯ. ಈಗಿನ ವ್ಯವಸ್ಥೆ ಎಲ್ಲ ನೋಡಿ ಬಹಳ ತಲೆ ಕೆಟ್ಟು ಬಿಡ್ತಾ ಆತನಿಗೆ. ಹುಡುಗರ ಮಾತು ಕೇಳಲ್ಲ. ಊರಾಗ ಎಲ್ಲ ಕಚ್ಚಿಬಿಚ್ಚಿ ವ್ಯವಹಾರಗಳು, ಗದ್ದಲಗಳು, ಜಗಳಗಳು, ಹಿರಿಯರಿಲ್ಲ ಕಿರಿಯರಿಲ್ಲ, ದೇವರಿಲ್ಲ ದಿಂಡ್ರಿಲ್ಲ, ಹಿಂಗ ನಡೀತು. ಒಬ್ಬ ಹಿರಿಯ ಮನುಷ್ಯನ ಮನಸ್ಸಿಗೆ ಬಹಳ ನೋವಾಯ್ತದ. ಇದು ಹೆಂಗ ಕಲಿಯುಗ, ನಾವು ಹೆಂಗಿದ್ದೇವೆ, ಹೆಂಗ ಬದುಕಿದ್ದೇವೆ, ಇದು ಏನು ಬತ್ತಂತ ಹೇಳಿ ಆ ಮನುಷ್ಯ ಊಟ ಬಿಟ್ಟು ಚಿಂತೆ ಐತ್ರಿ. ಊಟ ಬಿಟ್ಟು ತ್ವಾಟದ ಮಗ್ಗಲಕ್ಕ, ಊರ ಮಗ್ಗಲಕ್ಕೆ ತ್ವಾಟದಾಗ ಹೋಗಿ ಒಂದು ಕಂಬಳಿ ಹಾಸ್ಕೊಂಡು ಒಂದು ಗೊಂಗಡಿ ಹಾಸ್ಕೊಂಡು ಮಲ್ಕೊಂಡ ಚಿಂತೆ ಮಾಡ್ಲಿಕ್ಕತ್ತ. ನಿದ್ದಿನ ಬರಲ್ಲ ಅವನಿಗೆ. ಹೆಂಗ್ ಬರ್ತದ್ರಿಪ್ಪ ನಿದ್ದಿ? ಅವಾಗ ಭಗವಂತ ಬಂದ, ಯಾಕೆ ಚಿಂತೆ ಮಾಡಕತ್ತಿ ಅಂತ ಕೇಳ್ದ. ಏನಾಗ್ಯದ? ಯಾಕೆ ಚಿಂತೆ ಮಾಡಕತ್ತಿ? ಅವಾಗ ಹೇಳ್ದವ, ಏನ್ ಹೇಳ್ತಾನ್ರಿ? ಸಣ್ಣ ಹುಡುಗರು ಮಕ್ಕಳು ತಂದೆ ತಾಯಿ ಮಾತು ಕೇಳಲ್ರು. ಗುರು ಹಿರಿಯರ ಅನ್ನಲಾಗ್ಯಾರ. ಹೌದಾ? ದೇವರು ದಿಂಡ್ರ ಅನ್ನಲಾಗ್ಯಾರ. ಎಲ್ಲ ತಾಳ ತಪ್ಪಿ ಹೋಗ್ಯದ. ಊರಿಗೆ 10 ದಾರದ ಅಂಗಡಿ ಬಂದಾವ. ಇದು ಹ್ಯಾಂಗೆ ಯಪ್ಪ ಅಂತ ಕೇಳದ ಬಳಿಕ ಪರಮಾತ್ಮ ಹೇಳ್ತಾನ, ಏನ್ ಹೇಳ್ತಾನ? ಮಗನ ಇಷ್ಟೆಲ್ಲ ಚಿಂತೆ ಮಾಡ್ತಿಲ್ಲ, ಅವ್ರಿಗೆಲ್ಲ ಹುಟ್ಟಿಸವ್ ನಾನು ನೀನು. ಯಾರು ಯಪ್ಪ? ನೀನೇ ಮಾಡಿ ಎಲ್ಲ, ಅವ್ರಿಗೆಲ್ಲ ನೀನೇ ಮಾಡಿಲ್ಲ, ನಾ ಮಾಡಿನಿಲ್ಲ. ಹೌದು. ಆ ಮಕ್ಕಳಿಗೆ ಅಡ್ಡ ತಿಡ್ಡ ನಡೆದ ಮಕ್ಕಳಿಗೆ ದಂಡಿಗೆ ಹಚ್ಚು ಕೆಲಸ ನಂದದ. ನೀನು ಸುಮ್ಮ ಮಲ್ಕೊ. ಕೆಲಸ ನಂದದ, ನಿನಗೆ ಯಾಕೆ ಚಿಂತೆ? ಯಾರಿಗೆ ಭಗವಂತ ಏನೇನು ಕೊಟ್ಟಾನ, ಏನೇನು ಮಾಡಬೇಕಾಗಿದೆ ಪ್ರತಿಯೊಂದು ನಿಮ್ಮ ಲೇಖೆ ಅದ. ನಾವು ತಪ್ಪು ತಿಳ್ಕೊಂಡಿವಿ. ನಮ್ಮನ್ನ ಹಿಂಗ ಕೊಟ್ಟಾನಂದ್ರೆ ನಾವು ಸರಿಯಾಗಿ ನಡೆದೇವಂದ್ರೆ ನಮ್ಮನ್ನ ದಂಡಿಗೆ ಹಚ್ತಾನ. ಸರಿಯಾಗಿ ನಡೆದಿಲ್ಲ ಅಂದ್ರೆ ಯಮಪೂರಕ್ಕೆ ಕಳಿಸೋ ಜವಾಬ್ದಾರಿ ಆ ಭಗವಂತನದ. ನಾವು ಚಿಂತೆ ಮಾಡಿ ಖಾಲಿಯದ ಅನ್ನುವಂತ ಮಾತನ್ನು ಹೇಳಿ ಇನ್ನು ಭಕ್ತಿ ಮತ್ತು ಜ್ಞಾನ. ಹೌದು. ವಿಷಯ ಭಕ್ತಿ ಮತ್ತು ಜ್ಞಾನ. ಜ್ಞಾನದಿಂದ ಏನ ಆಗ್ಯದ ಮತ್ತು ಭಕ್ತಿದಿಂದ ಈ ಜಗತ್ತಿನೊಳಗೆ ಏನಾಗ್ಯದ? ಒಟ್ಟಿನಲ್ಲಿ ಭಕ್ತಿ ಅನ್ನೋದು ಭೇದದ, ಜ್ಞಾನದಲ್ಲಿ ಭೇದ ಇಲ್ಲ. ನೋಡ್ರಿಪ್ಪ, ಮೊದಲನೇ ಮಾತು ಏನದ? ಭಕ್ತಿ 9 ತರನಾದಂತ ಭಕ್ತಿಗಳದಾವ. ಭಕ್ತಿಯಲ್ಲಿ ಸ್ವಾರ್ಥ ತುಂಬ್ಯಾದ, ನಿಸ್ವಾರ್ಥ ಇಲ್ಲ ಭಕ್ತಿಯಲ್ಲಿ. ನನಗೆ ಹೊಲ ಬೇಕು, ನನಗೆ ಮನಿ ಬೇಕು, ನೌಕರಿ ಬೇಕು, ನಾನು ತಪಸ್ಸು ಮಾಡಿದ್ರು ನನ್ನ ಮುಂದೆ ಯಾರು ನಿಲ್ಲಬಾರದು. ನನ್ನ ತಪಸ್ಸಿನಿಂದ ಈ ಬ್ರಹ್ಮನನ್ನ ಬಲಿಸಿಕೊಂಡು, ಶಿವನನ್ನ ಬಲಿಸಿಕೊಂಡು ಜಗತ್ತನ್ನ ಹಾಳು ಮಾಡುವಂತ ಕೆಲಸ ಭಕ್ತಿಯಲ್ಲಿದೆ, ವಿನಾ ಜ್ಞಾನದಲ್ಲಿ ಇಲ್ಲ. ಒಮ್ಮ ನಿನಗೆ ಜ್ಞಾನ ಆಯ್ತು ಅಂದ್ರೆ ಮಜ್ಜಿಗೆದಿಂದೆ ಹುಟ್ಟಿರ್ತದ. ಹೌದಾ? ಬೆಣ್ಣಿ ತುಪ್ಪ ಆಯ್ತು ಅಂದ್ರೆ ಮುಗಿತಲ್ಲ ಅದ್ರ ಕೆಲಸ. ಹೊಳ್ಳಿ ಮಜ್ಜಿಗೆ ಆಯ್ತು ಅನ್ನೋದು. ಅದು ಹೆಸರು ಇಟ್ರೆ ಕೆಡ್ತದೇನು? ಸಾಧ್ಯವಿಲ್ರಿಪ್ಪ, ಕೆಡೋದಿಲ್ಲ ಅದು. ಭಕ್ತಿ ಅಂದ್ರೆ ಮಜ್ಜಿಗಿದ್ದಂಗ, ಜ್ಞಾನ ಅಂದ್ರೆ ತುಪ್ಪಿದ್ದಂಗ. ತಿಳಿತಂತಮ್ಮ? ನಿನ್ನ ಸ್ವರೂಪ ನೀನು ಯಾರು, ಯಾಕ, ಎಲ್ಲಿ ಬಂದಿ, ಎಲ್ಲಿ ಹೋಗಿ ಮುಟ್ಟಬೇಕಾಗಿದೆ, ಏನು ಮಾಡಿದ್ರೆ ಏನಾಗ್ತದೆ ಅನ್ನೋದು ನಿನ್ನ ನೀ ತಿಳ್ಕೊಂಡಿದ್ರೆ ಮುಕ್ತನಾಗಿ ಹೋಗ್ತಿ. ಕೆಲಸ ಕಾಲ ಭಕ್ತಿ ಮಾಡಿದ್ರು ಮುಕ್ತನಾಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ರಿಪ್ಪ, ಇಲ್ಲ. ಅಮ್ಮ ನಿನ್ನ ಬಗ್ಗೆ, ನಿನ್ನ ಸ್ವರೂಪದ ಜ್ಞಾನ ನಿನಗಾಯ್ತು, ನೀ
ದಾಟಿ ಹೋಗ್ತೀವಿ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಹೌದಲ್ಲ? ಹೌದ್ರಿಪ್ಪ. ಬಹಳ ಮಾತಾಡಲಾರ್ದೆ ಬಹಳ ಮಾತಾಡಲಾರ್ದೆ ಇನ್ನ ಅವ್ರಿಗೆ ಮುಂದೆ ಕೊಡುನು ಅವ್ರ ಭಕ್ತಿ ಅವ್ರು ಏನೇನು ಮಾಡ್ಯಾರ ಎಲ್ಲೆಲ್ಲಿ ಹೋಗಿ ಹಿಂಗಿಂಗ ಆಗ್ಯದ ಅನ್ನೋದನ್ನ ಅವ್ರು ಹೇಳ್ತಾರ. ಅದಕ್ಕೆ ಇನ್ನು ಒಂದು ಸಣ್ಣ ಖ್ಯಾಲಿ ಹಾಡಿ ನಮ್ಮ ಸಾಹೇಬರಿಗೆ ಪಾಳೆ ಕೊಡ್ತೇವಿ. ಹೊಡಿಲಿ ಅವರು 6, 5, 5:30, 6 ಗಂಟೆ ತನ ಏನೇ ಜಗ್ಗಾಡ್ತಾರ, ಜಗ್ಗಾಡ್ಲಿ ಅಂತ ಹೇಳಿ ಇನ್ನ ಇರಲಿ ಅದನ್ನು ಮುಂದ ಅನ್ನುವಂಥ ಮಾತನ್ನ ಹೇಳಿ ಅದಕ್ಕೆ ಈಗ ಒಂದು ಕ್ಯಾಲಿ ಹಾಡ್ರಿ. ಜ್ಞಾನದ ಬಗ್ಗೆ ಮಾತಾಡೋ ನಿನ್ನ ಮುಂದೆ ಭಾಳ ಟೈಮ್ ಅದ ಸರ್. ಏನೋ ಒಂದು ಪ್ರಶ್ನೆ ಚರ್ಚೆ ಮಾಡ್ರಿ ಅಂತ ಸರ್ ಹೇಳಕತ್ತಾರೆ. ನಾ ಹೇಳಿಲ್ರಿ ಸರ್ ಹೇಳಕತ್ತಾರೆ. ನನ್ನ ಕಡೆ ಬಂದಾರ್ರಿಪ್ಪ. ಮತ್ತೆ ಹೌದು ಇಲ್ಲ ಈಗ ಇದು ಹಿಂಗನ್ರಿ ಕರೆಕ್ಟ್. ದಯವಿಟ್ಟು ಇದು ಅಕ್ಕಲಕೋಟೆ ತಾಲೂಕಲ್ಲ, ದಕ್ಷಿಣ ಸೋಲಾಪುರನನ್ರಿ. ಇದು ಏನು ದಕ್ಷಿಣ ತಾಲೂಕಿನ? ಇಲ್ಲ ಬಂದೇವಿ. ಏನೋ ನಮ್ಮ ಕರ್ನಾಟಕದೊಳಗೆ ಸ್ವಲ್ಪ ಹೆಚ್ಚು ಕಡಿಮೆ ತಾಲೂಕುಗಳು ಬದಲಾಗಿ ಅಂತೇಳಿ ಏನೋ ತಲೆಯಾಗಿ ಇರ್ತಿರ್ತದ. ಕರೆಕ್ಟ್. ದಕ್ಷಿಣ ಸೋಲಾಪುರ ತಾಲೂಕದ ಈ ಪಾವನ ಕ್ಷೇತ್ರ ಆಯ್ತಾ, ಸಮಸ್ಯೆ ಬಗ್ಗೆ ಇರ್ತದೆ. ಧನ್ಯವಾದಗಳು ಹೇಳೋದಕ್ಕಾಗಿ. ಇಷ್ಟೇ ಇರ್ತದಪ್ಪ. ಅದಕ್ಕೆ ಇನ್ನೊಂದು ಖ್ಯಾಲಿ ಹಾಡಿ ಅವ್ರಿಗೆ ಪಾಳಿ ಕೊಡ್ತೇವೆ. ಇಲ್ಲ ಕರೆಕ್ಟ್ ಅದ ಅವ್ರದ್ದು. ಯಾಕಂದ್ರೆ ಹಿಂಗೆ ಹೇಳ್ಕೋತ ಹೋದ್ರೆ ನಮ್ಮದು ಮತ್ತೆ ಬೇರೆ ತಾಲೂಕು ಆದಿತ್ತು ಅಂತೇಳಿ ಅವ್ರಿಗೆ ಹೆದರಿಕೆ ಎಲ್ಲ ಹೇಳಿದ್ರೆ ಆಗಲ್ರಿ, ಮಾಡಿದ್ರೆ ಆಗ್ತದೆ. ಸುಮಾರಾಗಿ ಈ ಹಾಲು ಮತದೊಳಗ ಮಾತಿನೊಳಗ ಮತ್ತು ಈ ಖ್ಯಾಲಿ ಪದ್ಯಗಳ ಮಾಡುವಂಥ ವ್ಯವಸ್ಥೆಯನ್ನ ಈ ದೇವರಲ್ಲಿ ಪ್ರಶ್ನೆಗಳು ಮಾಡುವುದರಿಂದ ಕೆಲವೊಮ್ಮೆ ತೊಂದರೆನೂ ಆಗುವಂತ ಸಂಭವ ಇರ್ತದೆ ಹೇಳಿ ಈಗ ನಾವು ಸಮಗ್ರ ನಮ್ಮ ಯುವಕರಿಗೆಲ್ಲ ಬಿಟ್ಟುಬಿಟ್ಟೇವ್. ನಾವು ಯಾರು ದೇವರ ಬಗ್ಗೆ ಮಾತಾಡಬೇಡ್ರಿ, ದೇವರ ಬಗ್ಗೆ ಮಾತಾಡುವಂತ ದೊಡ್ಡ ವ್ಯಕ್ತಿಗಳು ನಾವಲ್ಲ. ಆ ಭಗವಂತನ ಸನಿ ಹೋಗುವಂತ ವ್ಯವಸ್ಥೆನೂ ನಮ್ಮದಲ್ಲ ಅಲ್ರಿಪ್ಪ. ಮಾಳಿಂಗರಾಯ, ಅಮೋಘ ಸಿದ್ಧ, ಬೀರದೇವರ, ಆಮೇಲೆ ಸೋಮಲಿಂಗ, ರೇವಣ ಸಿದ್ಧ ಅವರು ನಡೆದು ಬಂದ ದಾರಿ ಒಳಗ ಅವರು ಹೆಂಗ ಆಗ್ಯಾರಲ್ಲ ಅವರು ನಮಗೆ ನೆಲಕಿದಟ್ಟು ಪವಾಡಗಳು ಹೇಳ್ಕೊತ ಹೋಗ್ಬೇಕು ಅನ್ನುವಂತ ಸದುದ್ದೇಶ ಇಟ್ಕೊಂಡು ಈ ಸತ್ಸಂಗ ಮಾಡೀವಿ ನಾವು. ಅಲ್ಲಿ ಹಿಂಗಾಯ್ತು, ಇಲ್ಲಿ ಹಿಂಗಾಯ್ತು ಅನ್ನುವಂಥದ್ದು ಈಗೆಲ್ಲ ನೀವು ಬೆಳಕಿನೊಳಗೆ ಬಂದೀವಿ ನಾವೆಲ್ಲ, ತಿಳುವಳಿಕೆ ಜನರಿದ್ದೇವೆ ನಾವೆಲ್ಲ. ನಾವು ನೀವೆಲ್ಲ ಕೂಡಿ ಒಂದು ಉತ್ತಮವಾದಂತ ಸಬಲವಾದಂತ ಈ ಏನು ದೇವರ ಬಗ್ಗೆ ದೊಡ್ಡ ಅಗಾಧವಾದ ಕಲ್ಪನೆ ಇಟ್ಟುಕೊಂಡು ನಾವು ಮುನ್ನ ನಡೆಯೋಣ ಅನ್ನುವಂತ ಮಾತನ್ನು ಹೇಳಿ. ಆದರೂ ಇಲ್ಲಿ ಏನು ತೊಂದರೆ ಇಲ್ಲ. ಕೇಳಿದ ಮಾತು ಅಷ್ಟೇ ಸೂಕ್ಷ್ಮ ಮತ್ತು ಅಷ್ಟೇ ಸರಿಯಾಗಿರಬೇಕು. ಯಾರಿಗೂ ಯಾವುದಕ್ಕೂ ಯಾವ ದೇವರಿಗೂ ಸಮಾಜಕ್ಕೂ ಧಕ್ಕೆ ಬರಬಾರ್ದು. ಆ ಒಂದು ಮಾತನ್ನು ಇಟ್ಕೊಂಡು ನಾನು ಮಾಧವಲಿಂಗ ಅಮೋಘ ಸಿದ್ಧ ದೇವರಿಗೆ ನನಗೆ ಬೆನ್ನು ಭುಜಗಳನ್ನು ಕೊಡು ಅಂತ ಹೇಳಿ ಬೇಡಿದಲ್ರಿಪ್ಪ. ಹೌದಲ್ಲ? ಸತ್ಯ ಮಾತು. ಬೇಡ. ಹೌದು. ಅದರಂತೆ ಅಮೋಘ ಸಿದ್ಧ ಅವರಿಗೆ ಕೊಟ್ಟಾನ್ರಿಪ್ಪ. ಆದರೆ ನನಗೊಬ್ಬಕ್ಕೆ ತಂಗಿನ ಕೊಡು ಅಂತ ಹೇಳಿ ಅಲ್ಲಿ ಮಾಧುಲಿಂಗ ಬೇಡಿಲ್ಲ. ಆದರೂ ರೆಬ್ಬಕವ್ವ ಯಾಕೆ ಹುಟ್ಟಿ ಬಂದಳು ಈ ಜಗತ್ತಿನೊಳಗೆ. ಹೌದಾ ಇನ್ನೊಮ್ಮೆ ಹೇಳ್ರಿಪ್ಪ. ಎಲ್ಲ ಗೊತ್ತಾಗ್ಯದ ಅವರಿಗೆ. ನನಗೆ ಗೊತ್ತಾಗಿಲ್ಲಲ್ರಿ. ಅಣ್ಣ ತಮ್ಮರ ಕೊಡ್ರಿ ಅಂತ ಬೇಡನವ. ಅಕ್ಕ ತಂಗಿಯರು ಕೊಡ್ರಿ ಅಂತ ಹೇಳಿ ಬೇಡಿಲ್ಲ. ಬೆನ್ನ ಭೂಷಗಳನ್ನು ಕೊಡ್ರಿ ಅಂತ ಹೇಳಿ ಬೇಡನ. ಆದರೂ ರೆಬಕವನ ಸಹಿತ ಪರಮಾತ್ಮ ಈ ಜಗತ್ತಿನೊಳಗೆ ಕೊಟ್ಟಾನ. ಅವ ಬೇಡಿದ್ದು ಅಷ್ಟೇ, ಪರಮಾತ್ಮ ಹೆಚ್ಚಿಗೆ ಯಾಕೆ ಕೊಟ್ಟ ಅಮೋಘ ಸಿದ್ಧ ಅನ್ನುವಂಥ ಮಾತನ್ನ ನಾವು ಕೇಳಿವಿ. ಅದಕ್ಕೆ ಸೂಕ್ಷ್ಮವಾಗಿ ಅವರ ತಮಗೆ ಮತ್ತಿಗೆ ನೆಲಕಿದಟ್ಟು ಉತ್ತರ ಕೊಡ್ತಾರ. ನಮಗೆ ಏನಾದರೂ ಕೇಳಿದ್ರು ನಾವು ಮತ್ತಿಗೆ ನೆಲಕಿದಟ್ಟು ಹೇಳ್ತೀವಿ. ಅದರ ಕಲಂಕ ಮಾತ್ರ ಎಲ್ಲಿ ಇರುವುದಿಲ್ಲ. ಒಂದು ಸ್ವಲ್ಪನೂ ಅದಕ್ಕೆ ಧಕ್ಕೆ ತರಲಾರ್ದಂಗ ಜೀವನ ಮಾಡ್ತೀವಂತ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅನಂತ ಕೋಟಿಯ ನಮಸ್ಕಾರಗಳನ್ನು ಹೇಳಿ ಇನ್ನವರಿಗೆ ಪಾಳಿ ಕೊಟ್ಬಿಟ್ಟು ಖ್ಯಾಲಿ ಹಾಡಿ ಕೊಡುನ್ರಪ್ಪ. ಹಂಗೆ ಬ್ಯಾಡ್ರಿ. ಹಾಲ್